ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಟ್ಯಾಲಿಯಲ್ಲಿ ಸ್ಟಾಕ್ ಲೆಡ್ಜರ್ ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ಟಾಕ್ ಐಟಮ್ ಅಂದರೆ ಸಬ್ ಗ್ರೂಪು ಮತ್ತು ಸ್ಟಾಕ್ ಐಟಮ್ಸ್ ಎಲ್ಲದನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಾನು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನೀವು ಈ ಶಾಪಲ್ಲಿ ನೋಡ್ತಾ ಇರ್ಬೋದು, ಈ ಶಾಪಲ್ಲಿ ನಿಮಗೆ ತುಂಬ ಐಟಮ್ಸ್ಗಳು ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ಸ್ ಕಾಣಿಸ್ತಾ ಇದೆ, ಮಾನಿಟರ್ಸ್ ಕಾಣಿಸ್ತಾ ಇದೆ, CPU ಕಾಣಿಸ್ತಾ ಇದೆ, ಪ್ರೊಸೆಸರ್ಸ್ ಇದೆ. ಸೊ ಈ ಥರ ಒಂದು ಬಿಸ್ನೆಸ್ಸಲ್ಲಿ ಇಷ್ಟೊಂದು ಐಟಮ್ಸ್ಗಳು ಇರಬೇಕಾದ್ರೆ ಅದನ್ನು ಅಷ್ಟೊಂದು ಸ್ಟಾಕ್ನ ಮೇಂಟೈನ್ ಮಾಡೋದು ಹೇಗೆ, ಯಾವ್ಯಾವುದು ಲ್ಯಾಪ್ಟಾಪ್ಸ್ ಎಷ್ಟಿದೆ, ಪ್ರೊಸೆಸರ್ ಎಷ್ಟಿದೆ, ಮಾನಿಟರ್ ಎಷ್ಟಿದೆ, ಎಷ್ಟು ಮಾನಿಟರ್ನ ಪರ್ಚೇಸ್ ಮಾಡಿದ್ದೀನಿ, ಎಷ್ಟು ಸೇಲ್ಸ್ ಆಗಿದೆ, ಎಂಡ್ ಆಫ್ ದ ಡೇ ಅಥವಾ ಮಂತ್ ಎಂಡಲ್ಲಿ ಎಷ್ಟು ಸ್ಟಾಕ್ಸ್ ಉಳ್ಕೊಂಡಿದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅಂದರೆ ನಮಗೆ ಟ್ಯಾಲಿಯಲ್ಲಿ ಈ ಆಪ್ಷನ್ಸ್ ಇದೆ. ನಾವು ಇದನ್ನು ತುಂಬ ಈಸಿಯಾಗಿ ಮೇಂಟೈನ್ ಮಾಡಿಕೊಂಡ್ರೆ ಎಂಡ್ ಆಫ್ ದ ಡೇ ನಮಗೆ ಸ್ಟಾಕ್ ಲೆಡ್ಜರ್ಸ್ ಅಥವಾ ಸ್ಟಾಕ್ ರಿಪೋರ್ಟ್ ಬೇಕು ಅಂದರೆ ಟ್ಯಾಲಿಯಲ್ಲಿ ಆರಾಮ್ಸೆ ತೊಗೊಬೋದಾಗುತ್ತೆ. ಸೊ ಅಂದರೆ ಇದನ್ನೆಲ್ಲ ನೀಟಾಗಿ ಕ್ರಿಯೇಟ್ ಮಾಡಿ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ. ಇದು ಗೇಟ್ವೇ ಆಫ್ ಟ್ಯಾಲಿ. ನಾವು ಓಪನ್ ಮಾಡಿದ ಕಂಪ್ನಿನ ಓಪನ್ ಮಾಡಿದ್ದೀವಿ. ಮೊನ್ನೆ ಕ್ರಿಯೇಟ್ ಮಾಡಿರೋ ಕಂಪ್ನಿ ABC ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇದರಲ್ಲಿ ನಾನು ಇವಾಗ ಸ್ಟಾಕ್ ಗ್ರೂಪ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಫಸ್ಟ್ ಹೇಳ್ಕೊಡ್ತೀನಿ. ಫಸ್ಟು ನಾನು ಗ್ರೂಪ್ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ. ಅದ್ರ ಕೆಳಗಡೆ ಸಬ್ ಗ್ರೂಪ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದ್ರ ಕೆಳಗಡೆ ಸ್ಟಾಕ್ ಐಟಮ್ಸ್ನ ಕ್ರಿಯೇಟ್ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಗ್ರೂಪ್ ಏನು, ಸಬ್ ಗ್ರೂಪ್ ಏನು ಮತ್ತು ಐಟಮ್ಸ್ ಏನು ಅಂತ ಹೇಳಿ. ನೀವು ಮೊದಲೇ ಒಂದು ಇಮೇಜಸ್ ತೋರಿಸ್ದೆ, ಮತ್ತು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇದರಲ್ಲಿ ನಿಮಗೆ ಮೇಯ್ನ್ 2 ಕ್ಯಾಟಗರಿ ಕಾಣಿಸ್ತಾ ಇದೆ. ಒಂದು ಲ್ಯಾಪ್ಟಾಪ್ಸ್ ಕಾಣಿಸ್ತಾ ಇದೆ, ಇನ್ನೊಂದು ಕಂಪ್ಯೂಟರ್ ಅಸೆಸರೀಸ್ ಕಾಣಿಸ್ತಾ ಇದೆ. ಈ ಲ್ಯಾಪ್ಟಾಪ್ಸ್ ಮತ್ತು ಕಂಪ್ಯೂಟರ್ ಅಸೆಸರೀಸ್ ಅಂತ ಏನಿದೆ ಅದು ಎರಡು ಬಂದ್ಬಿಟ್ಟು ಗ್ರೂಪ್ ಆಗುತ್ತೆ. ಸೊ ಅದರಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ನೀಸ್ ಕಾಣ್ತಾ ಇದೆ. ಅದನ್ನು ನಾವು ಸಬ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ಕೊಬೋದು. ಮತ್ತು ನೆಕ್ಸ್ಟ್ ಸ್ಟಾಕ್ಸ್ ಐಟಮ್ಸ್ ಏನು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇದು UPS ನೋಡ್ತಾ ಇದ್ದೀರಾ, ಇದು ಒಂದು ಐಟಮ್ಸ್. ಇದರಲ್ಲಿ ತುಂಬ ಡಿಫ್ರೆಂಟ್ ಮಾಡೆಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇದು ಲೆನೋವೋ ಅಂತ ತೊಗೊಂಡ್ರೆ ಲೆನೋವೋದಲ್ಲಿ ಒಂದು ನಂಬರ್ ಆಫ್ ಇದು CPUs ಬರುತ್ತೆ, ಅದೆಲ್ಲ ಸ್ಟಾಕ್ ಐಟಮ್ಸ್. ಬಟ್ ಅದೆಲ್ಲ ಅಂಡರ್ಸ್ ಯಾವ ಹೆಡ್ಡಲ್ಲಿ ಬರುತ್ತೆ, ಅದೆಲ್ಲ ಎಂಡರ್ಸ್ ಬಂದ್ಬಿಟ್ಟು ಪ್ರೊಸೆಸರ್ಸ್ ಹೆಡ್ಡಲ್ಲಿ ಬರುತ್ತೆ. ಆ ಪ್ರೊಸೆಸರ್ ಯಾವುದ್ರಲ್ಲಿ ಬರುತ್ತೆ, ಕಂಪ್ಯೂಟರ್ ಅಸೆಸರೀಸಲ್ಲಿ ಬರುತ್ತೆ. ಸೊ ನಮಗೆ ಕಂಪ್ಯೂಟರ್ ಅಸೆಸರೀಸ್ ಬಂದ್ಬಿಟ್ಟು ಗ್ರೂಪು, ಅದ್ರ ಕೆಳಗಡೆ ಮಾನಿಟರ್ಸ್ ಅಂತ ಏನಿದೆ ಅದು ಸಬ್ ಗ್ರೂಪ್ ಆಗುತ್ತೆ. ಸೊ ಈ CPU ಈ ಪರ್ಟಿಕ್ಯುಲರ್ ಮಾಡೆಲ್ ಈ ಲೆನೋವೋ ಏನಿದೆ ಇದು ಬಂದ್ಬಿಟ್ಟು ಐಟಮ್ಸ್ ಆಗುತ್ತೆ. ಸೊ ನಾನು ಈ ಮೂರು ಇದನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಇನ್ವೆಂಟ್ರಿ ಇನ್ಫಾರ್ಮೇಷನ್ಸ್ ಕ್ಲಿಕ್ ಮಾಡಬೇಕು. ಸೊ ಇದರಲ್ಲಿ ಫಸ್ಟ್ ಗ್ರೂಪ್ ಸ್ಟಾಕ್ ಗ್ರೂಪ್ ಕ್ರಿಯೇಷನ್ಸ್ ಅಂತ ಇದೆ, ಜಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕ್ರಿಯೇಟ್. ಸೊ ಫಸ್ಟ್ ನಾನು ಎಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಲ್ಯಾಪ್ಟಾಪ್ಸ್ ಅಂತ ಕ್ರಿಯೇಟ್ ಮಾಡ್ತೀನಿ. ಲ್ಯಾಪ್ಟಾಪ್ ಅಂಡರ್ ಇದು ನಮಗೆ ಪ್ರೈಮರಿ ಆಗಿರೋದ್ರಿಂದ ಪ್ರೈಮರಿ ಅಂಡರಲ್ಲಿ ಹಾಕ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯೂಟರ್ ಅಸೆಸರೀಸ್, ಇದು ಕೂಡ ಪ್ರೈಮರಿ ಆಗಿರೋದ್ರಿಂದ ಅಂಡರ್ ಪ್ರೈಮರಿ ಆಗ್ತೀನಿ. ನೆಕ್ಸ್ಟ್ ಇವಾಗ ನಾನು ಏನು ಕ್ರಿಯೇಟ್ ಮಾಡಿದೆ, 2 ಗ್ರೂಪ್ ಕ್ರಿಯೇಟ್ ಮಾಡಿದೆ. 2 ಗ್ರೂಪ್ ಕೆಳಗಡೆ 2 ಸಬ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಲೆನೋವೋ ಲ್ಯಾಪ್ಟಾಪ್, ಇದು ಸಬ್ ಗ್ರೂಪ್. ಇದು ಯಾವ್ದು ಅಂಡರ್ ಬರುತ್ತೆ, ಲ್ಯಾಪ್ಟಾಪ್ಸ್ ಅಂಡರ್ಸಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ಅಂಡರ್ ಏನಂತ ಕೇಳ್ತಾ ಇದೆ, ಅಲ್ಲಿ ನಾನು ಪ್ರೈಮರಿ ಅಂತ ಕೊಡಲ್ಲ, ಅದನ್ನು ಲ್ಯಾಪ್ಟಾಪ್ ಅಂತ, ಅಂದರೆ ಲೆನೋವೋ ಲ್ಯಾಪ್ಟಾಪ್ಸ್ ಯಾವುದ್ರ ಅಂಡರ್ ಬರಬೇಕು ಅದು ಲ್ಯಾಪ್ಟಾಪ್ಸ್ ಕೆಳಗಡೆ ಬರಬೇಕು. ಸೊ ಹಾಗಾಗಿ ಇದನ್ನು ಕ್ರಿಯೇಟ್ ಮಾಡಿದೆ. ನೆಕ್ಸ್ಟು HP ಲ್ಯಾಪ್ಟಾಪ್ ಅಂತ ಕ್ರಿಯೇಟ್ ಮಾಡ್ತೀನಿ. ಇದು ಅಂಡರ್ ಯಾವ್ದು ಬರುತ್ತೆ, ಅಂಡರ್ ಲ್ಯಾಪ್ಟಾಪ್ಸ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾನಿಟರ್ ಯಾವ್ದ್ರ ಕೆಳಗಡೆ ಬರುತ್ತೆ, ಕಂಪ್ಯೂಟರ್ ಅಸೆಸರೀಸ್ ಅಂಡರ್ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು CPU ಅಥವಾ ಪ್ರೊಸೆಸರ್, ಇದು ಯಾವ್ದ್ರ ಕೆಳಗಡೆ ಬರುತ್ತೆ, ಕಂಪ್ಯೂಟರ್ ಅಸೆಸರೀಸ್ ಕೆಳಗಡೆ ಬರುತ್ತೆ. ಸೊ ಇವಾಗ ನಾನು ಗ್ರೂಪ್ ಕ್ರಿಯೇಟ್ ಮಾಡಿದೆ, ಗ್ರೂಪ್ ಕೆಳಗಡೆ ಸಬ್ ಗ್ರೂಪ್ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಏನು ಕ್ರಿಯೇಟ್ ಮಾಡಬೇಕು, ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡಬೇಕು. ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡೋದಕ್ಕೆ ಎಸ್ಕೇಪ್ ಕ್ಲಿಕ್ ಮಾಡಿ ಇನ್ನೊಂದು ಬ್ಯಾಕ್ ಬಂದರೆ ಇಲ್ಲಿ ಇನ್ವೆಂಟ್ರಿ ಇನ್ಫಾರ್ಮೇಷನ್ಸಲ್ಲಿ ಕೆಳಗಡೆ ಸ್ಟಾಕ್ ಐಟಮ್ ಅಂತ ಇದೆ. ಸೊ ಇಲ್ಲಿ ಸ್ಟಾಕ್ ಐಟಮ್ ಮೇಲೆ ಕ್ಲಿಕ್ ಮಾಡಿ ಸ್ಟಾಕ್ ಐಟಮ್ ಓಪನ್ ಆಗುತ್ತೆ. ಫಸ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದು ಐಟಮ್ ಕ್ರಿಯೇಟ್ ಮಾಡ್ತೀನಿ, ಫಸ್ಟ್ ಯಾವುದಾದ್ರೂ ಒಂದು ಲ್ಯಾಪ್ಟಾಪ್ ಕ್ರಿಯೇಟ್ ಮಾಡ್ತೀನಿ. ಥಿಂಕ್ಪ್ಯಾಡ್ T480 ಇದು ಬಂದ್ಬಿಟ್ಟು ಮಾಡೆಲ್. ಇದು ಬಂದ್ಬಿಟ್ಟು ಥಿಂಕ್ಪ್ಯಾಡ್ T480 ಅನ್ನೋದು ಒಂದು ಪರ್ಟಿಕ್ಯುಲರ್ ಐಟಮ್. ಆ ಐಟಮ್ನ ನಾನು ಕ್ರಿಯೇಟ್ ಮಾಡ್ತೇನೆ. ಇದು ಯಾವುದ್ರ ಕೆಳಗಡೆ ಬರುತ್ತೆ, ಸೊ ಇದು ಲ್ಯಾಪ್ಟಾಪ್ ಲೆನೋವೋ ಲ್ಯಾಪ್ಟಾಪ್ಸ್. ಥಿಂಕ್ಪ್ಯಾಡ್ ಬಂದ್ಬಿಟ್ಟು ಲೆನೋವೋ ಕಂಪ್ನಿ, ಲೆನೋವೋ ಕೆಳಗಡೆ ಅಂಡರ್ ಇದು ಸ್ಟಾಕ್ ಐಟಮ್ಸ್ ಬರುತ್ತೆ. ಸೊ ಇದು ಅಪ್ಲಿಕೇಬಲ್. ಯೂನಿಟ್ಸ್ ಅಂದರೆ ಇದೊಂದು ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ ನೋಡಿ. ಯೂನಿಟ್ಸ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ಸ್ ಈಗ ನಂಬರ್ ಆಫ್ ಲ್ಯಾಪ್ಟಾಪ್ಸು ಅಸೆಸರೀಸ್ ಇದನ್ನೆಲ್ಲ ನಾವು ಏನರಲ್ಲಿ ಮೆಷರ್ಸ್ ಮಾಡ್ತೀವಿ, ನಂಬರ್ಸಲ್ಲಿ ಮೆಷರ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಲಿಕ್ವಿಡ್ ಐಟಮ್ಸ್ ಆಯಿಲು ಮತ್ತು ಹಾಲು ಇದನ್ನೆಲ್ಲ ಏನರಲ್ಲಿ ಮೆಷರ್ಸ್ ಮಾಡ್ತೀವಿ, ನಾವು ಲೀಟರ್ಸಲ್ಲಿ ಮೆಷರ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಸ್ ಅಕ್ಕಿ ಮತ್ತು ಗೋಧಿ ಇದನ್ನೆಲ್ಲ ಏನರಲ್ಲಿ ಮೆಷರ್ ಮಾಡ್ತೀವಿ, ನಾವು KGಯಲ್ಲಿ ಮೆಷರ್ ಮಾಡ್ತೀವಿ. ಅದನ್ನು ಯೂನಿಟ್ ಅಂತ ಕರಿತೀವಿ.
ಸೊ ಇವಾಗ ನಾನು ಇಲ್ಲಿ ಯೂನಿಟ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ. ಹೆಂಗೆ ಕ್ರಿಯೇಟ್ ಮಾಡೋದು? ಟ್ಯಾಲಿಯಲ್ಲಿ ಒಂದು ಆಪ್ಷನ್ಸ್ ಇದೆ. ನೀವು ಯಾವುದಾದ್ರೂ ಇವಾಗ ಲೆಡ್ಜರ್ಸ್ ಅಥವಾ ಯಾವುದಾದ್ರೂ ಒಂದು ಲೆಡ್ಜರ್ಸ್ ಒಳಗಡೆ ಅಥವಾ ಹೊಸದಾಗಿ ಎಂಟ್ರಿ ಪಾಸ್ ಮಾಡ್ತಾ ಇದ್ರೆ ಅಲ್ಲೇನೆ ಅಥವಾ ಒಂದು ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಕೊಬೋದು ಅಥವಾ ಸಬ್ ಗ್ರೂಪ್ನ ಅಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಹೇಗೆ ಶಾರ್ಟ್ಕಟ್ ಅಂದರೆ Alt+C ಅಂತ ಕ್ಲಿಕ್ ಮಾಡಬೇಕು. ಸಿ ಮೀನ್ಸ್ ಕ್ರಿಯೇಟ್. Alt+ ಅಂತ ಕ್ರಿಯೇಟ್ ಮಾಡಿದ್ರೆ ಇನ್ನು ಸಪ್ರೇಟ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸಿಂಬಲ್ ಏನಂತ ಬೇಕು, ನಾನು ನಂಬರ್ಸ್ ಅಂತ ಕೊಡ್ತೀನಿ. ನಾನು ನಂಬರ್ಸ್ ಅಂತ ಕ್ರಿಯೇಟ್ ಮಾಡಬೇಕು. ಫಾರ್ಮಲ್ ನೇಮ್ ಏನು? ನಂಬರ್ಸ್. ಓಕೆ, ಕ್ರಿಯೇಟ್ ಮಾಡಿದೆ, ಕ್ಲಿಕ್ ಮಾಡಿದೆ. ಇಲ್ಲಿ ಇವಾಗ ನಂಬರ್ಸ್ ಅಂತ ಬಂತು. ಎಂಟರ್. ಥಿಂಕ್ ಪ್ಯಾಡ್ ಆಯಿತು. ನೆಕ್ಸ್ಟು HP ಲ್ಯಾಪ್ಟಾಪ್ ಕ್ರಿಯೇಟ್ ಮಾಡ್ತೀನಿ. HP ಲ್ಯಾಪ್ಟಾಪ್ ಮಾಡೆಲ್ ಬಂದ್ಬಿಟ್ಟು 430G2. ಇದು ಒಂದು ಮಾಡರು. ಇದು ಅಂಡರ್ ಯಾವುದ್ರಲ್ಲಿ ಬರುತ್ತೆ? HP ಲ್ಯಾಪ್ಟಾಪಲ್ಲಿ ಬರುತ್ತೆ. ಆ್ಯಂಡ್ ಯೂನಿಟ್ ಮತ್ತು ಮೆಜರ್ಸ್ ಬಂದ್ಬಿಟ್ಟು ನಂಬರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು 18.5 ಇಂಚ್ ಮಾನಿಟರ್ ಡೆಲ್. ಇದು ಅಂಡರ್ ಯಾವುದ್ರಲ್ಲಿ ಬರುತ್ತೆ? CPU ಮಾನಿಟರ್ ಅಂಡರಲ್ಲಿ ಬರುತ್ತೆ. ಮಾನಿಟರ್ ಮೆಜರ್ಸ್ಮೆಂಟ್ ಬಂದ್ಬಿಟ್ಟು ನಂಬರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಡೆಸ್ಕ್ಟಾಪ್ CPU ಇಂಟೆಲ್ ಕೋರ್ i5 ಪ್ರೊಸೆಸರ್. ಇದು ಯಾವುದ್ರ ಕೆಳಗಡೆ ಬರುತ್ತೆ? ಸೊ ಇದು CPU ಅಂಡರ್ ಬರುತ್ತೆ. ನಂಬರ್ ಬಂದ್ಬಿಟ್ಟು ನಂಬರ್. ಸೊ ಇವಾಗ ಇದು ನಾವು ಇಷ್ಟನ್ನು ಈಗ ಗ್ರೂಪ್, ಸಬ್ ಗ್ರೂಪ್ ಮತ್ತು ಸ್ಟಾಕ್ ಐಟಮ್ಸ್ ಇಷ್ಟನ್ನು ಮೂರನ್ನು ಕ್ರಿಯೇಟ್ ಮಾಡೋದನ್ನು ನೋಡ್ಕೊಂಡ್ವಿ. ಸೊ ಇಲ್ಲಿ ನೀವು ಡಿಸ್ಪ್ಲೇ ಮಾಡಬೇಕು ಅಂದರೆ ನೋಡಿ, ನಾವು 4 ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡಿದ್ವಿ, ಒಂದು ಮಾನಿಟರ್ ಕ್ರಿಯೇಟ್ ಮಾಡಿದ್ವಿ, ಡೆಸ್ಕ್ಟಾಪ್ ಕ್ರಿಯೇಟ್ ಮಾಡಿದ್ವಿ, 2 ಲ್ಯಾಪ್ಟಾಪ್ ಸ್ಟಾಕ್ ಐಟಮ್ಸ್ನ ಕ್ರಿಯೇಟ್ ಮಾಡಿದ್ವಿ. ಗ್ರೂಪ್ಸ್ನ ಎಷ್ಟು ಕ್ರಿಯೇಟ್ ಮಾಡಿದ್ವಿ? 2 ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಅದು ಕಂಪ್ಯೂಟರ್ ಅಸೆಸರೀಸ್ ಒಂದು ಗ್ರೂಪು, ಇನ್ನೊಂದು ಬಂದ್ಬಿಟ್ಟು ಲ್ಯಾಪ್ಟಾಪ್ ಅಂತ. ಅದ್ರ ಕೆಳಗಡೆ ಸಬ್ ಗ್ರೂಪ್ ಎಷ್ಟು ಕ್ರಿಯೇಟ್ ಮಾಡಿದ್ವಿ? ಕಂಪ್ಯೂಟರ್ ಕೆಳಗಡೆ CPU ಅಂತ ಒಂದು ಸಬ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ, ಮತ್ತು ಮಾನಿಟರ್ ಅಂತ ಒಂದು ಕ್ರಿಯೇಟ್ ಮಾಡಿದ್ವಿ. ಲ್ಯಾಪ್ಟಾಪ್ ಕೆಳಗಡೆ ಲೆನೋವೋ ಲ್ಯಾಪ್ಟಾಪ್ಸ್, HP ಲ್ಯಾಪ್ಟಾಪ್ಸ್ ಅಂತ ಎರಡು ಸಬ್ ಗ್ರೂಪ್ಸ್ ಆ್ಯಂಡ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನಾವು ಇನ್ನು ನೆಕ್ಸ್ಟ್ ನಮ್ಮ ಮುಂದಿನ ವೀಡಿಯೋದಲ್ಲಿ ಈ ಸ್ಟಾಕ್ ಐಟಮ್ಸ್ಗೆ GSTನ ಟ್ಯಾಲಿಯಲ್ಲಿ GSTನ ಹೇಗೆ ಎನೇಬಲ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇನ್ ಕೇಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.